ಟೈಮ್ ಬಂದ್ಬಿಟ್ಟು 9:45. ಕೆಂಪೇಗೌಡ ಬಸ್ ಟರ್ಮಿನಲ್ 3ಯಲ್ಲಿದ್ದೀನಿ ನೋಡಿ. ಎಲ್ಲ ಕಡಪ ಗಾಡಿನೇ, APSRTC ಹೊಡೆದು. ಇದು ಬಂದ್ಬಿಟ್ಟು ಸೂಪರ್ ಲಕ್ಸುರಿ. ವಯಾ ಬಂದ್ಬಿಟ್ಟು ಬೆಂಗಳೂರು ಹೊಸಕೋಟೆ ಮೇಲೆ ಹೋಗುತ್ತೆ. ಟಿನ್ ಫ್ಯಾಕ್ಟ್ರಿ, KR ಪುರಂ, ಹೊಸಕೋಟೆ, ಚಿಂತಾಮಣಿ, ಮದನಪಲ್ಲಿ, ಕಡಪ. ಅರೌಂಡ್ 260 ಕಿಲೋಮೀಟ್ರ್ ಆಗುತ್ತೆ. ಲೈಕ್ ಹೆಂಗೆ ಅಂದರೆ ಬೆಂಗಳೂರಿಂದ ದಾವಣಗೆರೆ ಹೋಗೋ, ಬೆಂಗಳೂರು ಟು ದಾವಣಗೆರೆ ಡಿಸ್ಟೆನ್ಸ್ ಇದೆ ಇರೋದು. ಬೆಂಗಳೂರು ಟು ಕಡಪ ಸೂಪರ್ ಲಕ್ಸುರಿ. ಇದು ರಾಜನ್ ಸರ್ ಥರ. ಇದು ಇಂದಿರಾ AC ಕೋಚು. ಅದು ಬಂದ್ಬಿಟ್ಟು ಅಮರಾವತಿ ಓಲ್ವೋ ಗಾಡಿ. 3 ಕಡಪಗೇನೆ, ಎಲ್ಲ ಕಡಪ ಡಿಪ್ಪೋ ಗಾಡಿಗಳೇ. ಅಮರಾವತಿ B11 ಹಾಕಿದ್ದಾರೆ. ಹಿಂದ್ಗಡೆ ಇರೋದು ನಿಮ್ಗೆ ಗೊತ್ತಿರೋದು ಆ್ಯಸ್ ಯೂಶ್ವಲ್ ನಮ್ಮ EV ಬಸ್ಸಸ್ದು ಡಿಪೋ ನೋಡಿ. ಇಲ್ಲೊಂದು ಕಡಪ ಇದೆ, ಪ್ಲ್ಯಾಟ್ಫಾರ್ಮಲ್ಲಿ ಹಾಕಿದ್ದಾರೆ ಒಂದು. ಇಲ್ಲಿ ನೋಡಿ, ಇಲ್ಲಿ ಅಶ್ವಮೇಧ ಗಾಡಿ ಚಿಂತಾಮಣಿಗೆ, ಬೆಂಗಳೂರು ಚಿಂತಾಮಣಿ ಪಾಯಿಂಟ್ ಟು ಪಾಯಿಂಟ್ ಸರ್ವಿಸ್ ಅಶ್ವಮೇಧ ಬಸ್. ಆ್ಯಂಡ್ ಅಶ್ವಮೇಧದಲ್ಲಿ 2 ಬಿಲ್ಟ್ ಇದೆ, 2 ಲೇಲ್ಯಾಂಡೇ. ಲೇಲ್ಯಾಂಡೇ ಬಸ್ಸು ಚೆಸ್ಸಿಸ್ ಬಂದ್ಬಿಟ್ಟು. ಬಟ್ ಒಂದು ಪ್ರಕಾಶ್ ಬಿಲ್ಟ್ ಬಂದಿದೆ, ಒಂದು KMS ಬಿಲ್ಟ್ ಒಂದಿದೆ. ಪ್ರಕಾಶ್ ಇಂಟರ್ಸಿಟಿ ಅಂತ ಹಾಕಿರ್ತಾರೆ. ಇನ್ನೊಂದು ನಮ್ಮ BMTCಗೆಲ್ಲ ಪ್ರಕಾಶ್ ಬಿಲ್ಟ್ ಇದೆ ನೋಡಿ, BS6 ಅದೆಲ್ಲ ಪ್ರಕಾಶ್ ಸಿಟಿ ಅಂತ ಇರೋದು. ನೀವು ಅಬ್ಸರ್ವ್ ಮಾಡಿ ಕ್ಲೀನಾಗಿ. ಕಡಪ ಸೇಮ್ ರೂಟೇ, ಹೊಸಕೋಟೆ ಮೇಲೆ, ಹೊಸಕೋಟೆ, ಚಿಂತಾಮಣಿ, ಮದನಪಲ್ಲಿ, ಕಡಪ. ಇನ್ನೊಂದು ಬಂದು APSRTC ಚಿತ್ತೂರು ಗಾಡಿ, ಚಿತ್ತೂರು ಡಿಪೋ. ಬೆಂಗಳೂರು, ಹೊಸಕೋಟೆ ಹಂಗೆ ಹೋಗುತ್ತೆ. ಕೋಲಾರ ಮೇಲೆ, ಮುಳಬಾಗಲು, ಪಲಂನೇರು, ಚಿತ್ತೂರು, ತಿರುಪತಿ ರೂಟ್ ಅದಿರೋದು ನೋಡಿ. 10 o'clock ಹೊರಡುತ್ತಿದ್ದು ಗಾಡಿ ಇದು ಬೆಂಗಳೂರಿಂದ. ಪುಲಿವೆಂದುಲ, ಬೆಂಗಳೂರು ಟು ಪುಲಿವೆಂದುಲ. ಬೆಂಗಳೂರು, ಹೆಬ್ಬಾಳ, ಚಿಕ್ಕಬಳ್ಳಾಪುರ, ಗೋರಂಟ್ಲ, ಕದಿರಿ, ಪುಲಿವೆಂದುಲ ಡಿಪೋ. ಸೂಪರ್ ಲಕ್ಸುರಿ ಗಾಡು. 6150 ಸರ್ವಿಸ್ ನಂಬರ್. ಅಲ್ಲಿ ಹಿಂದೆ ಇರೋದು ಐಷರ್ ಗಾಡಿ ಸೂಪರ್ ಲಕ್ಸುರಿ ಬಂದ್ಬಿಟ್ಟು ಅನಂತಪುರಂ ಬಸ್ಸು. ಅದು ಅರೌಂಡ್ 200 to 220 ಕಿಲೋಮೀಟರ್ಸ್ ಬರುತ್ತೆ ಇಲ್ಲಿಂದ, ಬೆಂಗಳೂರಿಂದ ಅನಂತಪುರಂ ಡಿಪೋ, ಹೈದರಾಬಾದ್ ರೂಟ್ ಅದು ನೋಡಿ. ಇಲ್ಲೊಂದಿದೆ ಬೆಂಗಳೂರು ಅನಂತಪುರ ಗಾಡಿ, ಚಿಕ್ಕಬಳ್ಳಾಪುರ ಡಿಪೋ. ತುಂಬ ಚಿಕ್ಕಬಳ್ಳಾಪುರ ಡಿಪೋ ಅವರು ಆಪ್ರೇಟ್ ಮಾಡೋದು ಅನಂತಪುರಕ್ಕೆ ಬೆಂಗಳೂರಿಂದ. ಕಡೆ ಹಂಗೆ ಹೋಗಬೇಕಲ್ಲ, ಅದಕ್ಕೇ. ಇಲ್ಲೊಂದಿದೆ ಪ್ಲ್ಯಾಟ್ಫಾರ್ಮಲ್ಲಿ ಆನೇಕಲ್ ಡಿಪೋ ಇದೆ ನೋಡಿ. ಇದು ಆನೇಕಲ್ ಶೃಂಗೇರಿ ಗಾಡಿ. ಇದು ಸ್ಟಿಕರಿಂಗ್ ಇದೆ, ಅಲ್ಲಿ ಕೆದಾಕಿದ್ದಾರೆ. ಮುಂಚೆ ಶೃಂಗೇರಿಗೆ ಹೋಗ್ತಿತ್ತು ಅನ್ಸುತ್ತೆ. ಹೌದು, ಫ್ರಂಟು ಏನು ನಾಯಿ ಮರಿ ಎಲ್ಲ ಕಿರಿಸ್ತಾ ಇದ್ದಲ್ಲ. ಆನೇಕಲ್ ತಿರುಪತಿ ಗಾಡಿ ನೋಡಿ. ಇದು ರಾಮನಗರ ಡಿವಿಷನ್ ಬರುತ್ತೆ ಆನೇಕಲ್ ಬಂದ್ಬಿಟ್ಟು. ಆನೇಕಲ್ಲು, ಮಾಗಡಿ, ರಾಮನಗರ ಇವೆಲ್ಲ ರಾಮನಗರ ಡಿವಿಷನಲ್ಲೇ ಬರೋದು. ಚನ್ನಪಟ್ಟಣ, ಆನೇಕಲ್, ಬೆಂಗಳೂರು, ಕೋಲಾರ, ಮುಳಬಾಗಿಲು, ಚಿತ್ತೂರು, ಪಲಂನೇರು, ಚಿತ್ತೂರು, ತಿರುಪತಿ. ಈಗ 10 ಗಂಟೆಗೆ ಬಿಡ್ಬೋದು ಅಂದ್ಕೊತೀನಿ. ಫ್ರೆಂಡ್ ಅವ್ರ ಬಸ್ ಇದು ನೋಡಿ. ಇಲ್ಲೊಂದಿದೆ ದೊಡ್ಡಬಳ್ಳಾಪುರ ಡಿಪೋ. ಇದು ಚಿಕ್ಕಬಳ್ಳಾಪುರ ಡಿವಿಷನು. ಬೆಂಗಳೂರು ಟು ಅನಂತಪುರ ಗಾಡಿ ಇದು. ಬೆಂಗಳೂರು ಪೆನುಕೊಂಡ ಮೇಲೆ ಹೋಗುತ್ತೆ ನೋಡಿ. ಪೆನುಕೊಂಡ, ಅನಂತಪುರ, ಚಿಂತಾಮಣಿ ಗಾಡಿನ ಇರಬೇಕು. ಚಿಂತಾಮಣಿ ಗಾಡಿ ಇದ್ದಂಗಿದೆ. ಅನಂತಪುರ ಬಸ್, ದೊಡ್ಡಬಳ್ಳಾಪುರ ಡಿಪೋ ನೋಡಿ. ಇದು ಪಲಂನೇರ್ ಗಾಡಿ. ಇದು ಕೂಡ ತಿರುಪತಿ ರೂಟೇ. ಬೆಂಗಳೂರು, ಹೊಸಕೋಟೆ, ಕೋಲಾರ, ಮುಳಬಾಗಿಲು, ಪಲಂನೇರು. ಇಲ್ಲಿದೆ ನೋಡಿ ಅಶ್ವಮೇಧ ಬಸ್, ಬ್ರ್ಯಾಂಡ್ ನ್ಯೂ ಅಶ್ವಮೇಧ. ಇದು ನನಗೆ ಗೊತ್ತಿರೋಂಗೆ ಪ್ರಕಾಶ್ ಬಿಲ್ಟ, KMS ಬಿಲ್ಟ. ಚಾರ್ಜಿಂಗ್ ಇದೆ ಇದೊಂದು ನೋಡಿ. ಇಲ್ಲಿ ಫ್ರಂಟಲ್ಲಿದೆ ಅಲ್ಲ, ಇಲ್ಲಿ ಅದೊಂದು ವ್ಯವಸ್ಥೆ ಇದೆ. ಎಲ್ಲ USB-ನೇ. KMS ಬಿಲ್ಟ್ ಇದು. ಚಿಂತಾಮಣಿಗೆ ಬಿಟ್ಟವ್ರೆ, ತುಂಬ ಕಡೆ ಬಿಟ್ಟಿದ್ದಾರೆ ನಾನ್ ಸ್ಟಾಪ್ ಸರ್ವಿಸಸ್. ಹಾಸನ್ಗೆ, ಮೈಸೂರಿಗೆ ಫಸ್ಟ್ ಇರೋದು. ಹೈಯೆಸ್ಟ್ ಅಶ್ವಮೇಧ ಸರ್ವಿಸ್ ಇರೋದೇ ಮೈಸೂರಿಗೆ. ಬೆಂಗಳೂರು, ಮೈಸೂರು ನಾನ್ ಸ್ಟಾಪ್ ತುಂಬ ಹೋಗುತ್ತೆ. ಅದು ಬಿಟ್ಟರೆ ಹಾಸನ್ಗಿದೆ. ಮತ್ತು ಮೈಸೂರಿಂದನೇ ಮಳವಳ್ಳಿಗೆ, ಮತ್ತು ಇನ್ಯಾವುದು ಚಾಮರಾಜನಗರಕ್ಕೆ ಒಂದು ನೋಡಿದ್ದೀನಿ. ಚಾಮರಾಜನಗರನ ಗುಂಡ್ಲುಪೇಟೆನ ಯಾವುದೋ ಒಂದು ನೋಡಿದೆ ಮೈಸೂರಲ್ಲಿದ್ದಾಗ. ಮತ್ತು ಬೇರೆ ಎಲ್ಲೆಲ್ಲೋ ಬಿಟ್ಟಿದ್ದಾರೆ, ಗೊತ್ತಿಲ್ಲ ನನಗೂ. ಚಿಂತಾಮಣಿ ಗಾಡಿ ಇದು ಚಿಂತಾಮಣಿ ಗಾಡಿನೇ. ಬೆಂಗಳೂರು, ಹೊಸಕೋಟೆ, ನಂದಗುಡಿ, ಚಿಂತಾಮಣಿ. BS3 ಗಾಡಿ, BS6 ಗಾಡಿ. ಇದು ಬಂದ್ಬಿಟ್ಟು ಇದು ಚಿಂತಾಮಣಿ. ಓಹೋ, ಇಂಟರ್ಸ್ಟೇಟ್ ಬಸ್ಸು, ಇಂಟರ್ಸ್ಟೇಟ್ ಇದೆ, ಲಾಂಗ್ ರೈಡರು. ಸಿಗಂದೂರು, ಚಿಂತಾಮಣಿ. ಸಿಗಂದೂರಿಂದ ಬಂದಿದೆಯಾ ಇದು? ಸಿಗಂದೂರು, ಚಿಂತಾಮಣಿ ಡಿಪೋ. ಬೋರ್ಡ್ ಅಬ್ಸರ್ವ್ ಮಾಡಿದ್ದು ಚಿಂತಾಮಣಿ ಡಿಪೋದು. ಚಿಂತಾಮಣಿ, ಬೆಂಗಳೂರು, ಚಂಬಕ್ಕೂರು ಅಂತ ಇದೆ.
ಓಡ್ತಿದೆ ಗಾಡಿ 10:11 ಟೈಮು. ಅದು ಚಿಂತಾಮಣಿ, ಇದು ರಾಯಚೂಟಿ ಬಸ್ಸು, ಬೆಂಗಳೂರು ರಾಯಚೂಟಿ ಚಿಂತಾಮಣಿ ಡಿಪೋದು ಸೆಕೆಂಡ್ ಒನ್ನು. ನೋಡಿ ಬೆಂಗಳೂರು ಕೋಲಾರ ಗಾಡಿ, ಐಷರ್ ಸೌಂಡ್ ಇದು, ಶ್ರೀನಿವಾಸಪುರ ಡಿಪೋ. ಬೆಂಗಳೂರು ಮುಳುವಾಗಿಲು ವಯ ಕೋಲಾರ. KGF ಗಾಡಿ ಯಾವುದಿದು, ಮಡಿಕೇರಿ ಎಲ್ಲ ಇದೆಲ್ಲ. ಮುಂದೆ ಯಾವುದೋ ಏನು ಪೇಟೆ ಅದು, ರಿಪ್ಪನ್ಪೇಟೆನ ನೋಡಿ. ಹಿಂದೆ ಬೋರ್ಡ್ ಬಂದ್ಬಿಟ್ಟು ಮಡಿಕೇರಿ ಏನೋ ಬೋರ್ಡ್ ಹಾಕಿದ್ದಾರೆ, KGFದು. ಮುಂದೆ KGF ಹೋಗ್ತಿದೆ. ಮುಳುವಾಗಿಲು ಸಾರಿ ಐಷರ್ ಆಜಾದ್ ಬೆಲ್ಟು ನೋಡಿ. ಇಲ್ಲೊಂದಿದೆ ಅಶ್ವಮೇಧ ಪ್ರಕಾಶ್ ಇಂಟರ್ಸಿಟಿ ಬೆಂಗಳೂರು ಕೋಲಾರ್ಗೆ. ನಾನು ಹೇಳಿದ್ನಲ್ಲ ಪ್ರಕಾಶ್ ಇಂಟರ್ಸಿಟಿ ಅಂತ ಬರೆದಿರ್ತಾರೆ ಅಂತ. ಇಲ್ಲಿದೆ ನೋಡಿ, BMTCಯಲ್ಲಿ ಪ್ರಕಾಶ್ ಸಿಟಿ ಅಂತ ಇರುತ್ತೆ, ಇದು ಇಂಟರ್ಸಿಟಿ. ಇದು ಮಾಲೂರು ಡಿಪೋ ಅವರು ಆಪ್ರೇಟ್ ಮಾಡ್ತಿದ್ದಾರೆ ನೋಡಿ ಕೋಲಾರಿಗೆ. ಬೆಂಗಳೂರು ಪುಟ್ಟಪರ್ತಿ BS3 ಬೆಂಗಳೂರು 5th ಡಿಪೋ ಅವ್ರದ್ದು. ಬೆಂಗಳೂರು ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಗೋರಂಟ್ಲ ಪುಟ್ಟಪರ್ತಿ ಶ್ರೀ ಸತ್ಯಸಾಯಿ ಪ್ರಶಾಂತಿ ಅನಂತಪುರ. ಇನ್ನೂ ಹೊರಟಿಲ್ಲ ಇದು ದೊಡ್ಡಬಳ್ಳಾಪುರ ಗಾಡಿ. ಹೊರಡ್ತೀಗ ಡ್ರೈವರ್ ಹತ್ತಿದ್ರು. ಇನ್ನೊಂದು ತಿರುಪತಿ ಗಾಡಿ ಬಂತು ನೋಡಿ, ಚನ್ನಪಟ್ಟಣ ಡಿಪೋ. ಅದು ಚನ್ನಪಟ್ಟಣ ತಿರುಪತಿ. ಮೇ ಬಿ ಚನ್ನಪಟ್ಟಣ ಡಿಪೋದಲ್ಲೇ ನಾನು ಒಂದ್ಸತಿ ತಿರುಪತಿ ಟು ಬೆಂಗಳೂರು ರೈಡ್ ಮಾಡಿದ್ದೆ, ಕ್ಯಾಬಿನ್ ರೈಡು. ಫುಲ್ ಡೆಕೋರೇಷನ್ ಎಲ್ಲ ಮಾಡಿದರು, ಇಂಟೀರಿಯರ್ ಎಲ್ಲ. ನೇತ್ರಾವತಿ ಇದು ಬಸ್ ಹೆಸರು. ಚನ್ನಪಟ್ಟಣ, ರಾಮನಗರ, ಕೆಂಗೇರಿ, ಬೆಂಗಳೂರು, ಕೋಲಾರ, ಮುಳಬಾಗಿಲು, ಪಲಂನೇರ್, ಚಿತ್ತೂರು, ತಿರುಪತಿ. ಅನಂತಪುರ ಗಾಡಿ ಇನ್ನೊಂದು ಬಂತು ನೋಡಿ ಇಲ್ಲಿ, ಲೇಲ್ಯಾಂಡ್ KMS ಬೆಲ್ಟು. ದೊಡ್ಡಬಳ್ಳಾಪುರ ಡಿಪೋನೆ ಇದೂ. ಅಲ್ಲಿದ್ದು ದೊಡ್ಡಬಳ್ಳಾಪುರ ಡಿಪೋನೆ, ಇದು ದೊಡ್ಡಬಳ್ಳಾಪುರ ಡಿಪೋನೆ. ಖದಿರಿ ಡಿಪೋ. ಪೊಂಗನೂರು ಗಾಡಿ ಇದು, ಬೆಂಗಳೂರು ಪೊಂಗನೂರು. 9:45 ಹಾಕಿದ್ದಾರೆ, ಆಲ್ರೆಡಿ 10:15 ಹಾಕಿದೆ. ಬೆಂಗಳೂರು ಕೋಲಾರ ಮುಳಬಾಗಿಲು ಬೈಪಾಸ್ ಪೊಂಗನೂರು. ಕದಿರಿ ಡಿಪೋನಾ? ಹಿಂದೆ ಕದಿರಿ ಇತ್ತು ತಾನೇ ಡಿಪೋ. ಇಲ್ಲಿ ನೋಡ್ರೆ ಪೊಂಗನೂರು ಇದೆ. ಇದು ಪಿಲೇರು ಡಿಪೋ. ತಿರುಪತಿ ಗಾಡಿ. ಕಡಪ ಬಂತು ನೋಡಿ, ಅಲ್ಲಿ ನಿಂತಿತ್ತಲ್ಲ ಅದೇ ಗಾಡಿ ಇಲ್ಲಿ ಬಂದಿದೆ. ಏನು ಗ್ಲಾಸ್ ಎಲ್ಲ ಹೊಡೆದೋಗ್ಬಿಟ್ಟಿದೆ. ಇನ್ನೊಂದೇನು ಅಬ್ಸರ್ವ್ ಮಾಡಿದೆ ಗೊತ್ತಾ, ನನಗೆ ಇಷ್ಟ ಆಗದೆ ಇರೋದು, ತೋರಿಸ್ತೀನಿ ತಡೀರಿ ನೋಡಿ. ನನಗೆ ಇಷ್ಟ ಆಗದೆ ಇರೋದಿದೆ, ಇರೋದು ಕರ್ನಾಟಕದಲ್ಲಿ ನಮ್ಮ ಹೆಮ್ಮೆಯ KSRTC ಬಸ್ಸು ಪ್ರಮೋಟ್ ಆಗ್ತಾ ಇರೋದು ಬಿಹಾರ್ ಟೂರಿಸಮ್. ಯಾಕೆ ನಮ್ಮ ಕರ್ನಾಟಕ ಟೂರಿಸಮ್ಗೆ ಏನು ಕಮ್ಮಿ ಇದೆ? ನಮ್ಮ ಕರ್ನಾಟಕ ಟೂರಿಸಮ್ ಏನಾಗಿದೆ? ಬಿಹಾರ್ ಟೂರಿಸಮ್ನ ಪ್ರಮೋಟ್ ಮಾಡೋಕ್ಕೆ. ಲೆಟ್ ದೆಮ್ ಪ್ರಮೋಟ್ ಇನ್ ಸೋಷಿಯಲ್ ಮೀಡಿಯಾ. ವೈ KSRTC? ಬಿಹಾರ್ ಟೂರಿಸಮ್ ಬಗ್ಗೆ ನನಗೇನು ಕೆಟ್ಟ ಅಭಿಪ್ರಾಯ ಇಲ್ಲ, ಬಟ್ ನಮ್ಮ ಕರ್ನಾಟಕದಲ್ಲಿ ನಮ್ಮ KSRTC ಬಸ್ ಮೇಲೆ ನಮ್ಮದೇ ಪ್ರಮೋಟ್ ಮಾಡ್ಬೋದಲ್ಲ ಅಂತ ನಾನು ಅಷ್ಟೇ ಹೇಳೋದು. ಇನ್ನೊಂದು ಬರ್ತಿದೆ ನೋಡಿ, ಚಿಂತಾಮಣಿ ಗಾಡಿ, ಅಶ್ವಮೇಧ KMS ಬೆಲ್ಟ್. ಇದು ಸಾಂಗ್ಸ್ ಹಾಕ್ಬಿಟ್ಟವ್ರೆ. ಎರಡು ಚಿಂತಾಮಣಿ ಗಾಡಿ ಪಕ್ಕದಲ್ಲಿದೆ. ಅಶ್ವಮೇಧ ಒಂದು ಪ್ರಕಾಶ್ ಇಂಟರ್ಸಿಟಿ ಬೆಲ್ಟು, ಒಂದು KMS ಬೆಲ್ಟು. ಇಲ್ಲ, ಎರಡು KMS. ಪ್ರಕಾಶ್ ಇಲ್ಲಿದೆ ಬೆಲ್ಟು, ಎರಡು KMS ಬೆಲ್ಟೆ. ತಿರುಪತಿ, ತುಮಕೂರು, ತಿರುಪತಿ, ತುಮಕೂರು, ಬೆಂಗಳೂರು, ಕೋಲಾರ, ಪಲಂನೇರ್, ಚಿತ್ತೂರು, ತಿರುಪತಿ. ತುಮಕೂರು ಡಿಪೋ ಅವ್ರು ನೋಡಿ, ತುಮಕೂರು ಸೆಕೆಂಡ್ ಡಿಪೋ ಅನಿಸುತ್ತೆ. ಫಸ್ಟ ಸೆಕೆಂಡಾಗಿ ಗೊತ್ತಾಗ್ತಿಲ್ಲ. ತುಮಕೂರು ಡಿವಿಷನ್, ತುಮಕೂರು ಸೆಕೆಂಡೇ. ಸೆಕೆಂಡ್ ಡಿಪೋ ಅವ್ರು ಆಪ್ರೇಟ್ ಮಾಡ್ತಾವ್ರೆ ತಿರುಪತಿಗೆ. ಇಂಟರ್ಸ್ಟೇಟ್ ವೆಹಿಕಲ್ ನೋಡಿ, ಇದೇ ನಮ್ಮ EV ಬಸ್ಸಸ್ ಡಿಪೋ. ಇದು KSRTC EV ಬಸ್ ನೋಡಿ. ಯೂನಿಕ್ ಬಸ್ ಇದು. ಬಲಿಜ ಕಂಟ್ರಿಗೆ ಹೋಗುತ್ತೆ. ಬೆಂಗಳೂರು, ಚಿತ್ತೂರು, ಬಲಿಜ ಕಂಟ್ರಿಗ. ಬೆಂಗಳೂರು 6th ಡಿಪೋ ಅವ್ರು ಆಪ್ರೇಟ್ ಮಾಡೋದು. ನೋಡಿ ಬೆಂಗಳೂರು ಸಿರಾ ಬೆಂಗಳೂರು ಬಸ್ಸು.
ರೀಸೆಂಟಾಗಿ ಸ್ಟಾರ್ಟ್ ಮಾಡಿರಬೇಕಿದು. ಬೆಂಗಳೂರು ಟು ಸಿರಾ ನಾನ್ ಸ್ಟಾಪ್ ಹೋಗ್ತಾ ಇರೋದು ಗಾಡಿ ಇದು. ಸಿರಾ ಡಿಪೋ ಅವರೇ ಆಪ್ರೇಟ್ ಮಾಡ್ತಾ ಇರೋದು. ತುಮಕೂರು ಒಳಗೆ ಹೋಗೋಲ್ಲ, ಯಾಕಂದರೆ ತುಮಕೂರು ಒಳಗೆ ಹೋದ್ರೇ ಆಲ್ಮೋಸ್ಟ್ 15 to 20 ಮಿನಿಟ್ಸ್ ವೇಸ್ಟ್ ಆಗುತ್ತೆ ಟೈಮು. ಸೊ ಅದಕ್ಕೆ ಡೈರೆಕ್ಟ್ ಸಿರಾಗೆ ನಾನ್ ಸ್ಟಾಪ್ ಬಿಟ್ಟವ್ರೆ. ಟರ್ಮಿನಲ್ 1ಇಂದನೇ ಆಪ್ರೇಟ್ ಆಗುತ್ತೆ ಅದು ಗಾಡಿ. ಇವಾಗ ಬಳ್ಳಾರಿ ಪ್ಲ್ಯಾಟ್ಫಾರ್ಮ್ ಇದೆಯಲ್ಲ, ಅಲ್ಲಿಂದನೇ ಆಪ್ರೇಟ್ ಆಗೋದು. ನೋಡಿ, ಇಷ್ಟು ದಿನ ನೀವು ಬೆಂಗಳೂರು, ಮೈಸೂರು, ಬೆಂಗಳೂರು, ಎಲ್ಲಿಗೆ ಹಾಸನ್ಗೆ ಎಲ್ಲ ನೀವು ಇದನ್ನು ನೋಡ್ತಾಯಿದ್ರಿ, ಯಾವುದನ್ನು ಅಶ್ವಮೇಧನ. ಈಗ ನೋಡಿದ್ದು ಲಾಂಗ್ ರೂಟ್ ಇದು, ಮಂಗಳೂರಿಗೆ ಮಂಗಳೂರು ಡಿಪೋ ಅವರು ಆಪ್ರೇಟ್ ಮಾಡಿದ್ದು. ಮೇ ಬಿ ರೀಸೆಂಟಾಗಿ ಇನಾಗ್ರೇಟ್ ಮಾಡಿರಬೇಕು. ಹೂವೆಲ್ಲ ಹಂಗೆ ಇದೆ. ಈಗ ಎಷ್ಟು ಟೈಮು? 11:10 ಟೈಮು. ಮೇ ಬಿ 11:15, 11:30 ಗಾಡಿ ಇರುತ್ತೆ. ನೋಡಿ, ಬೆಂಗಳೂರಿಂದ ಯಾರಾದರೂ ಮಂಗಳೂರು ಹೋಗೋರು ಅಶ್ವಮೇಧದಲ್ಲಿ ಹೋಗಬೇಕು ಅಂದರೆ ಮಾರ್ನಿಂಗು 11:15, 11:30 ಬಸ್ ಇದೆ. ನೋಡಿ, ಮಂಗಳೂರಿಗೆ ಅದು ವಯಾ ಸೇಮ್ ಹಾಸನ್ನು, ಸಕಲೇಶ್ಪುರ, BC ರೋಡು, ಉಪ್ಪಿನಂಗಡಿ, BC ರೋಡು, ಮಂಗಳೂರು ಗಾಡಿ. ನೋಡಿ, ಇಲ್ಲಿ ನಮ್ಮ ದಾವಣಗೆರೆ ಅಶ್ವಮೇಧ ಬಸ್ಸು 11:30 ಬೆಳಗ್ಗೆ ಬಿಟ್ಟಿರೋ ಗಾಡಿ ಇದು. ಈಗ ಬಂದಿದೆ, ಮತ್ತೆ ರಿಟರ್ನ್ ಹೋಗುತ್ತೆ. ಎಷ್ಟು ಗಂಟೆಗೆ ಗೊತ್ತಿಲ್ಲ. ದಾವಣಗೆರೆ, ಚಿತ್ರದುರ್ಗ, ಬೆಂಗಳೂರು ಅಶ್ವಮೇಧ ಬಸ್ಸು. ದಾವಣಗೆರೆ ಫಸ್ಟ್ ಡಿಪೋ. KMS ಬಿಲ್ಟ್ ಇದು. ಸೇಮ್ ಫೇರೆ ಎಲ್ಲನೂ. ಇದಕ್ಕೂ ಅಷ್ಟೇ ಮಹಿಳೆಯರಿಗೆ ಉಚಿತ ಇದೆ. BS6 ಇದು ದಾವಣಗೆರೆ. ಇದು ಚಿತ್ರದುರ್ಗ ಡಿಪೋ ಗಾಡಿ, ದಾವಣಗೆರೆಗೇ. ಅದು ದಾವಣಗೆರೆ ವೋಲ್ವೋ. ಎಲ್ಲ ಕಮ್ಮಿ ಆಗಿದೆ ನೋಡಿ ಸರ್ವಿಸ್ ಈಗ ವೋಲ್ವೋ ಗಾಡಿಗಳು. ಅದು ದಾವಣಗೆರೆ. ಅಲ್ಲಿರೋದು ಎರಡೂ, ಒಂದು ಚಿತ್ರದುರ್ಗ, ಒಂದು ದಾವಣಗೆರೆ. ಲಾಸ್ಟಲ್ಲಿರೋದು ದಾವಣಗೆರೆ, ಸೆಕೆಂಡ್ ಇರೋದು ಚಿತ್ರದುರ್ಗ. ದಾವಣಗೆರೆಗೆ ಇಷ್ಟು ಎಲ್ಲ ಲಾಂಗ್ ರೈಡರ್ಸ್ ಇದೆಲ್ಲ. ಹುಮ್ನಾಬಾದು ಅದು ಅವರದ್ದು ಯಾವುದೋ ಒಂದಿದೆ ಗಾಡಿ. ಎಲ್ಲ ಲಾಂಗ್ ರೈಡರ್ಸ್ ಇರೋದು. ಇಲ್ಲೂ ದಾವಣಗೆರೆ. ಇದು ಬಳ್ಳಾರಿ ಗಾಡಿಯ. ಬೆಳಗ್ಗೆ 5:15 ಬಿಡುತ್ತೆ ನೋಡಿ ಆ ಗಾಡಿ ಇದು. ಇದು ಬಳ್ಳಾರಿ ಗಾಡಿನೇ ಹಂಗಾರೆ, ವೋಲ್ವೋ ಗಾಡಿ. ಎಸ್, ಕರೆಕ್ಟು. ಸ್ಪ್ಲಿಟ್ ಸರ್ವಿಸ್ ಮಾಡಿದಾರಲ್ಲ ಇವರು, ಬಂದ್ಬಿಟ್ಟು ಹೋಗ್ತಾ ಇರೋದು. ಅದು ಬಳ್ಳಾರಿ, ಬೆಂಗಳೂರು. ಶ್ರೀಶೈಲಂ ಗಾಡಿ ಕ್ಯಾನ್ಸಲ್ ಮಾಡಿದ್ರು ಅನಿಸುತ್ತೆ ಇವರು. ಮಂತ್ರಾಲಯ ಗಾಡಿ ಇದೆ ಲಾಸ್ಟಲ್ಲಿ, KGF ಮಂತ್ರಾಲಯ.